ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 22 ದಿನವನ್ನು ಕಂಪ್ಲೀಟ್ ಮಾಡಿ 23ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧದ ತೀವ್ರತೆ ಮತ್ತಷ್ಟು ವ್ಯಾಪಿಸಿಕೊಳ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಕಾರಣ ಅಮೆರಿಕದ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಇರಾನ್ ಪಡೆ. ಅಮೆರಿಕ ಯುಕೆ ಡಿಯಾಗೋ ಗಾರ್ಸಿಯಾ ನೆಲೆಯನ್ನು ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿಯನ್ನು ಹಾರಿಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಯಾಗೋ ಗಾರ್ಸಿಯಾ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನು ಮುಂದುವರಿಸಿದೆ. ಹಿಂದೂ ಮಹಾಸಾಗರದಲ್ಲಿದೆ ಈ ಡಿಯಾಗೋ ಗಾರ್ಸಿಯಾ. ಅಮೆರಿಕ ಯುಕೆ ಜಂಟಿ ಸೇನಾ ನೆಲೆ ಇರುವಂತಹ ಜಾಗ ಇದು. 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇರಾನ್ ಈ ಜಾಗವನ್ನು ಗುರಿಯಾಗಿಸ್ಕೊಂಡು ಪ್ರಯೋಗಿಸಿದೆ. ಇರಾನ್ನ 2 ಕ್ಷಿಪಣಿಗಳ ನೆಲೆಯನ್ನು ಕೂಡ ಅದು ಅಪ್ಪಳಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನಿಂದ ಸುಮಾರು 4000 ಕಿಲೋಮೀಟರ್ ದೂರದಲ್ಲಿರುವಂತಹ ದ್ವೀಪ ಇದು. ಮಾರಿಷಸ್ಗೆ ಸೇರಿಸಿರುವಂತಹ ದ್ವೀಪ, ಪುಟ್ಟ ದ್ವೀಪ. ಈ ದ್ವೀಪದ ಬಳಿಯೇ ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೆರಿಕಾಗೆ ಸಂಬಂಧಪಟ್ಟಂತಹ ಸೇನಾ ನೆಲೆಗಳಿರುವಂಥದ್ದು. ಅವುಗಳನ್ನು ಗುರಿಯಾಗಿಸ್ಕೊಂಡು ಈಗ ದಾಳಿಯನ್ನು ಮಾಡ್ತಾ ಇದೆ ಇರಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಮಿಡಲ್ ಈಸ್ಟ್ನಲ್ಲಿ ಇರಾಕು ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೇ ರೀತಿ ದಾಳಿಯನ್ನು ಮಾಡಿತ್ತು ಇರಾನ್. ಅಮೆರಿಕ ಯುಕೆ ಸೇನಾ ನೆಲೆ ಮೇಲೆ ಇರಾನ್ ದಾಳಿ ಮಾಡೋದನ್ನು ಮುಂದುವರಿಸ್ತಾ ಇದೆ. ಇರಾನ್ ಮೇಲಿನ ದಾಳಿಗೆ ಅಮೆರಿಕ ತಯಾರಿಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡ್ಕೊಳ್ತಾ ಇದೆ. ಯುಕೆ ಸೇನಾ ನೆಲೆಗಳನ್ನು ಬಳಸಿ ಅಮೆರಿಕ ದಾಳಿ ಮಾಡಿದೆ. ಫಸ್ಟು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಯುಕೆ ಗೌರ್ಮೆಂಟ್ ಕ್ಲಿಯರ್ ಆಗಿ ಹೇಳಿತ್ತು, ನೀವು ಯುದ್ಧ ಮಾಡ್ಕೊಳ್ತಾರೆ, ನಮ್ಮ ಬೇಸ್ನ ನೀವು ಯೂಸ್ ಮಾಡ್ಕೊಬೇಡಿ, ಆಮೇಲೆ ನಮ್ಮ ಜನರ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಹಂಗೂ ಹಿಂಗೂ ಒತ್ತಡವನ್ನು ತಂದು ಇವರಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ಯುಕೆ ಗೌರ್ಮೆಂಟ್ ಒಂದು ಸರ್ವೆಯನ್ನು ಮಾಡಿತ್ತು, ಎಲ್ಲಿ ಯುಕೆನಲ್ಲಿ. ಹೀಗೆ ಅಮೆರಿಕ ಇಸ್ರೇಲ್ ಇರಾನ್ ನಡುವೆ ನಡೀತಾ ಇದೆಯಲ್ಲ ಯುದ್ಧ, ನಾವು ಕೈ ಜೋಡಿಸ್ಬೇಕು ಅಂತೀರಾ ನೀವು ಅಂತ ಒಂದು ಸರ್ವೇನ್ ಮಾಡಿದಾಗ 59% ಜನ ನೀವು ಆ ಸಹವಾಸಕ್ಕೆ ಹೋಗಬೇಡಿ ಅಂತ ಸರ್ವೆಯಲ್ಲಿ ಗೌರ್ಮೆಂಟಿಗೆ ಹೇಳಿದರು. ಬಟ್ ಪ್ರೆಷರು ಏನು ಮಾಡೋಕ್ಕಾಗಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಯುಕೆ ಸೇನಾ ನೆಲೆಯನ್ನು ಬಳಸ್ಕೊಂಡಿದೆ. ಸೀಮಿತವಾದಂತಹ ಅವಕಾಶ ಇದು ಅಂತ ನಾವು ಹೇಳ್ಬೋದಾ? ಖಂಡಿತವಾಗ್ಲೂ ಕೂಡ ಇಂಥದ್ದೊಂದು ನಿರೀಕ್ಷೆನ ಇಟ್ಟುಕೊಂಡಿತ್ತು, ಆದರೆ ಅದು ಆರಂಭಿಕ ಹಂತದಲ್ಲಿ ಆಗಿರಲಿಲ್ಲ. ಪ್ರಮುಖವಾಗಿ ಈಗ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ರಕ್ಷಿಸಿಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇದೀಗ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸೊ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೆ, ಅಂದರೆ ಈ ಪ್ರಮಾಣದಲ್ಲಿ ಅಮೆರಿಕಾಗೆ ಡ್ಯಾಮೇಜ್ ಆಗುತ್ತೆ, ಜಾಗತಿಕ ಮಟ್ಟದಲ್ಲಿ ಇಷ್ಟೊಂದು ಸಫರ್ ಪಡುತ್ತೆ ಅಥವಾ ದಾಳಿಗೆ ಪ್ರತಿ ದಾಳಿ ತೀವ್ರ ಇರುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ತನ್ನ ಒಂದು ಸೇನಾ ನೆಲೆಗಳಿಗೆ ಹೆಚ್ಚಿನ ಭದ್ರತೆಗಳನ್ನು ಕೂಡ ಕೊಟ್ಟಿರಲಿಲ್ಲ, ಸೀಮಿತ ಪ್ರಮಾಣದಲ್ಲಿ ಮಾತ್ರ ಇತ್ತು. ಸೊ ಯಾವಾಗ ಇರಾನ್ನಿಂದ ಆ ದಾಳಿಯ ತೀವ್ರತೆ ಹೆಚ್ಚಾಯಿತು, ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ಗಳು ಆಗೋದಕ್ಕೆ ಶುರುವಾಯಿತು, ಆಗ ಈಗ ನ್ಯಾಟೋ ರಾಷ್ಟ್ರಗಳ ಸಹಾಯವನ್ನು ಕೂಡ ಕೇಳೋದಕ್ಕೆ ಶುರುವಾಯಿತು ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ. ಮತ್ತು ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ತನ್ನ ಒಂದು ಘಟಕಗಳನ್ನು ಅಥವಾ ಕಚೇರಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಿಕೊಳ್ಳುವಂಥದ್ದನ್ನು ಕೂಡ ಮಾಡ್ತು. ನೋಡಿ, ಈ ಒಂದು ಡಿಯೋ ಕಾರ್ಗೋಸ್ ನೆಲೆ ಏನಿದೆಯಲ್ಲ, ಈ ಭಾಗ ಏನಿದೆಯಲ್ಲ, ಇರಾನ್ನಿಂದ ಸುಮಾರು 4000 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ತನ್ನ ಕೇಂದ್ರಗಳನ್ನು ಅಥವಾ ಒಂದಿಷ್ಟು ಕಚೇರಿಗಳನ್ನು ಅಲ್ಲಿ ಹೊಂದಿದೆ. ಸೊ ಅಲ್ಲಿಗೆ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಇರಾನ್ ನೇರ ದಾಳಿಯನ್ನು ನಡೆಸ್ತಾ ಇದೆ. ಸೊ ಇದಕ್ಕೆ ಹೆಚ್ಚು ಡ್ರೋನ್ಗಳನ್ನು ಬಳಸ್ಕೊಳ್ತಾ ಇದೆ. ಅವುಗಳನ್ನು ತಡೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿತ್ತು. ಸೊ ಹೀಗಾಗಿ ಈಗ ಅಮೆರಿಕಗೂ ಕೂಡ ತನ್ನ ನೆಲೆಗಳನ್ನು, ತನ್ನ ಕೇಂದ್ರ ಕಚೇರಿಗಳನ್ನು ಉಳಿಸ್ಕೊಳ್ಳುವಂತಹ ದೊಡ್ಡ ಒಂದು ಪ್ರಯತ್ನಗಳನ್ನು ಕೂಡ ಮುಂದುವರಿಸಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಡಿಯಾಗೋ ಗಾರ್ಸಿಯಾ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಲ್ಲ, ಅಂದರೆ ಇರಾನ್ ಏನು ಹೇಳೋಕೆ ಹೊರಟಿದೆ ಅಂದರೆ, ನಮ್ಮ ಮಿಸೈಲ್ಗಳ ರೇಂಜು 4000 ಕಿಲೋಮೀಟರ್ ದೂರಕ್ಕೂ ಇದೆ, ಹುಷಾರು, ನಾವಿನ್ನೂ ಆಟ ಆಡ್ತಾ ಇದ್ದೀವಿ, ಮುಟ್ಟಕ್ಕೆ ಹೋಗಬೇಡಿ, ಕುಟ್ಟಿ ಪುಡಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ.